ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ಸೋ ಲಾಂಗ್. ಯೂಟ್ಯೂಬ್ ಬ್ಲಾಗಲ್ಲಿ ಸ್ಟಾರ್ಟ್ ಮಾಡೋದು ಬೇಡ ಅಂದ್ರೆ ಇಲ್ಲಿ ಏನಾರು ಒಂದು ಕ್ಲಿಪ್ಸ್ ತೊಗೊಂಡ್ಲ ಸೊ ಆಲ್ ಬಿಕಾಸ್ ರೈಲ್ವೆ ಸ್ಟೇಷನ್ದಾಗ ಫೋಟೋ ಪೋಸ್ಟ್ ಮಾಡತ್ತ ಇದು ಬೇಡ. ಮಂಗಳೂರು ಬಟ್ ಮಂಗ್ಳೂರಿಗೆ ಬಂದಿಲ್ಲ. ಎಷ್ಟು ಸರ್ತೀರಿ ಮಂಗ್ಳೂರಿಗೆ ಹೋಗ್ತೀವಿ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಮಂಡೆ ಬಿಸಿ ಮಾಡಿ ನಾವು ಇವತ್ತು ಎಲ್ಲಿ ಹೊಂಟೀವಿ ಲೇವಾ ಅಲ್ಲ ಕಾಸರಗೋಡು ಫ್ರೆಂಡ್ ಮನೆಗೆ ಹೊಂಟೀವಿ. ಅನುಕುಟ್ಟಿ ಮನೆಗೆ. ಶೀ ಈಸ್ ಇನ್ ಟ್ರೈನ್ ಬರಾತಾಳ. ನಾವು ಹೋಗೋಕೆ ಈಗ ಜಾಯ್ನ್ ಆಗ್ತೀವಿ ಬಿಕಾಸ್ ಈಗಿಂದ ಆಫೀಸ್ ಲೇಟ್ ಆಗಿಬಿಡ್ತು. ನಮಗೆ ಟ್ರೈನ್ ಟಿಕೆಟ್ ಸಿಗಲಿಲ್ಲ, ನಾವು ಬಸ್ಸಿಗೆ ಬಂದ್ವಿ. ಸೊ ಈಗ ಅನುಗ್ ಹೋಗಿ ಜಾಯ್ನ್ ಆಗ ಸ್ವಲ್ಪ ಟ್ರೈನ್ ಡಿಲೇ ಆಯಿತು, ಸೊ ಲೇಟ್ ಆಗಿ ಬಂತು. ಆ್ಯಂಡ್ ಆಮೇಲೆ ನಾವು ಅನುಗ್ ಜಾಯ್ನ್ ಆದ್ವಿ. ಆ್ಯಂಡ್ ನಾವು ಅದೇ ಡಿಸ್ಕಸ್ ಮಾಡತ್ತಿದ್ವಿ, ಇಷ್ಟೊತ್ತಿಗಾಗಲೇ ರೀಚ್ ಆಗಿರ್ತಿದ್ವಿ. ಇವತ್ತು ಭಾಳ ಲೇಟ್ ಆಯ್ತು, ಹೆಂಗೆ ಮ್ಯಾನೇಜ್ ಮಾಡೋಣ ಆ್ಯಂಡ್ ಆಲ್. ಬಟ್ ಟ್ರಸ್ಟ್ ಮೀ ಗೈಸ್, ನಾವು ಹೋಗೋ ಡೆಸ್ಟಿನೇಷನ್ಗಿಂತ ಹೋಗೋ ದಾರಿನೇ ಚೆನ್ನಾಗಿರ್ತೈತೆ ಅಂತ ಹೇಳ್ತಾರಲ್ಲ, ದಟ್ ಈಸ್ ವೆರಿ ವೆರಿ ಟ್ರೂ. ಬಿಕಾಸ್ ನಾವು ಟ್ರೈನ್ದಾಗ ಹೋಗ್ಬೇಕಾದ್ರೆ ಆಲ್ರೆಡಿ ಈ ನೇಚರ್ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಟ್ಬಿಟ್ಟಿದ್ವಿ. ಬಿಕಾಸ್ ದಿಸ್ ವಾಸ್ ಸೋ ಮೆಸ್ಮರೈಸಿಂಗ್ ವ್ಯೂಸ್ ಕಾಣತ್ತಿದ್ವು ನಮಗಲ್ಲಿ ಬಾಜುಕ. ನಾವು ನಡು ಅನ್ನೋಕೆ ಜಾಯ್ನ್ ಆಗಿರೋದ್ರಿಂದ ಸ್ವಲ್ಪ ನಮಗೆ ಟಿಕೆಟ್ ಪ್ರಾಬ್ಲಮ್ ಆಯಿತು. ಬಿಕಾಸ್ ನಮಗೆ ಎಲ್ಲಿ ತೆಗೆಸ್ಕೋಬೇಕಂತ ಗೊತ್ತಾಗಲಿಲ್ಲ ಟಿಕೆಟ್ ನಂಗೆ ಚಂದೋಗ. ಆಕೆ ಕಾಲ್ ಮಾಡಿ ಕೇಳಬೇಕಂದ್ರೆ ನೆಟ್ವರ್ಕ್ ಇಶ್ಯೂ. ಆ್ಯಂಡ್ ಯಾ ವಿ ಸ್ಟಾರ್ಟೆಡ್ ಅವರ್ ಬ್ಯೂಟಿಫುಲ್ ಜರ್ನಿ ಆ್ಯಂಡ್ ಬಂದು ರೀಚ್ ಆದ್ವಿ. ಅಲ್ಲಿ ರೀಚ್ ಆದ ಕೂಡಲೇ ಹ್ಯೂಮಿಡಿಟಿ ಹಿಂಗೆ ಮೊಕ್ಕ ಹೊಡ್ಯಾತಿತ್ತು. ಅಷ್ಟು ಹೊಲಸ್ ಹ್ಯೂಮಿಡಿಟಿ ಐತಲ್ಲಿ. ಆ್ಯಂಡ್ ಇಲ್ಲಿ ಬಸ್ ಇಷ್ಟ ಆಯ್ತು ಆ್ಯಕ್ಚುಲಿ. ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಮಸ್ತ್ ಅದಾವಿಲ್ಲೇ, ಫನ್ನಿ ಇತ್ತು. ಆಟೋ ದೇ ಹ್ಯಾವ್. ಆ್ಯಂಡ್ ಎಲ್ಲೋ ಒಂದು ಕಡೆ ಬಂದು ಇಳಿದ್ವಿ. ಇಳಿದ ಕೂಡಲೇ ಮತ್ತೆ ಆಟೋ ತೊಗೊಂಡು ಅವ್ರ ಮನೆಗೆ ಹೋಗ್ಬೇಕಂತ ಹೇಳಿ ಹೊರಟ್ವಿ. ಆ್ಯಂಡ್ ಇವ್ರ ಮನೆ ಭಾಳ ಒಳಗೈತಿ. ಬಟ್ ಟ್ರಸ್ಟ್ ಮೀ ಫುಲ್ ಫಾರೆಸ್ಟ್ ಒಳಗೆ ಹೋದಂಗೆ ಫೀಲ್ ಆಗತ್ತಿತ್ತು ನಮಗಂತರೂ. ಇಳಿದ ಕೂಡಲೇ ಇದು ಯಾವುದಪ್ಪ, ನಾವು ಒಂದು ರೆಸಾರ್ಟು ಹೋಮ್ ಸ್ಟೇನೂ ಬುಕ್ ಮಾಡಿವನೋ ಫೀಲ್ ಬಂತು. ಅನು ಇಸ್ ಲೈಕ್ ನಾನೇ ಮಾಡ್ಕೊಂಡು ಬಂದೀನಿ. From metro station. Food. Hey girl. Guys, it's like almost exhausted. ಸ್ವಲ್ಪ ರೆಸ್ಟ್ ಆಯಿತು. ಬಂದ ಕೂಡಲೇ ಸ್ನಾನ ಮಾಡಿ ಬ್ರಂಚ್ ಮಾಡಿ ಮಲ್ಕೊಂಡಿದ್ವಿ. ಸೊ ವಿ ಥಾಟ್ ಆಫ್ ಹ್ಯಾವಿಂಗ್ ಸಮ್ ಫುಡ್ ಆ್ಯಂಡ್ ಸ್ಟೆಪಿಂಗ್ ಔಟ್. ಲಾಸ್ಟ್ ಫೇಮಸ್ ರೈಸ್. ಹಸುವಾಗೈತಿ. ಮುಂಜಾನೆ ಇದೆ, ಏನೋ ಕರ್ಗಿಲ್ಲ. ಅನು ವಾಟ್ ವಿ ಏಟ್ ಇನ್ ದ ಮಾರ್ನಿಂಗ್? ಪುಟ್. ಆ್ಯಕ್ಚುಲಿ ಫುಲ್ ಶೆಕೆ ಅನ್ಸಾತೈತಿ. ಸೊ ಅವ್ರ ಮನೆ ಹತ್ರನೇ ಬೇಕಲ್ ಬೀಚ್ ಮತ್ತು ಬೇಕಲ್ ಫೋರ್ಟ್ ಇತ್ತು. ಸೊ ಅಲ್ಲಿ ಹೋಗೋಣ, ಟೈಮ್ ಪಾಸ್ ಆಗ್ತೈತಿ, ಆಮೇಲೆ ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗ್ತೈತಿ ಅಂತೇಳಿ ಫಸ್ಟ್ ನಾವು ಬಂದ್ವಿ ಬೇಕಲ್ ಫೋರ್ಟ್. ಆ್ಯಂಡ್ ಅಲ್ಲಿ ಎಂಟರ್ ಆದ ಕೂಡಲೇ ಒಂದು ಟೆಂಪಲ್ ಇತ್ತು. ಭಾಳ ಇಷ್ಟ ಆಯ್ತು ನಂಗೆ ಆ ಟೆಂಪಲ್. ಆ್ಯಂಡ್ ದೆನ್ ವಿ ಟುಕ್ ಅ ಟಿಕೆಟ್ ಆ್ಯಂಡ್ ದೆನ್ ಎಂಟರ್ ಆದ್ವಿ ಒಳಗೆ. ಫುಲ್ ಬಿಸಿಲು, ಫುಲ್ ಹ್ಯುಮಿಡಿಟಿ, ಟಾಪ್ ನಾಚ್ ಇತ್ತು. ಸೊ ಅದ್ರ ಬಗ್ಗೆ ಏನೂ ಮಾತಾಡೋದು ಬೇಡ. ಬಿಕಾಸ್ ಐ ನೋ ನಾವು ಮತ್ತೆ ರಾಂಗ್ ಸೀಸನ್ ಒಳಗೆ ಹೋಗೇವಿ ಕೇರಳಕ್ಕೆ. ಬೇಕಲ್ ಫೋರ್ಟ್ ಬಗ್ಗೆ ಹೇಳಬೇಕಂತಂದ್ರೆ ಇದು 40 acres ಜಾಗ ಒಳಗೈತಿ. ಆ್ಯಂಡ್ ಇದು ಬಿಲ್ಡ್ ಬೈ ಟಿಪ್ಪು ಸುಲ್ತಾನ್. ಆ್ಯಂಡ್ ಇದು ಒನ್ ಆಫ್ ದ ಮೋಸ್ಟ್ ಲಾರ್ಜೆಸ್ಟ್ ಫೋರ್ಟ್ ಇನ್ ಕೇರಳ. ಆ್ಯಂಡ್ ಜಸ್ಟ್ ಹ್ಯಾವ್ ಅ ಲುಕ್. ಇಲ್ಲಿ ಭಾಳ ಮಸ್ತ್ ವ್ಯೂಸ್ ಅದಾವ. ಲೈಕ್ this is so mesmerizing, dreamy, heavenly. Nature lovers, beach lovers and peace lovers, please ಗೋವಾ ಬಿಟ್ಟು ಕೇರಳಕ್ಕೆ ಹೋಗ್ರಿ. ಬಿಕಾಸ್ ಇಲ್ಲಿ ಬೀಚ್ಗಳು ಒಂದೊಂದು ಥರ ಯೂನಿಕ್ ಅದಾವ ಆ್ಯಂಡ್ ಮಸ್ತ್ ಅದಾವ. ಇಲ್ಲಿ ಸನ್ಸೆಟ್ಸ್ ಆ್ಯಂಡ್ ಆ ಬರ್ಡ್ಸ್ ಆ್ಯಂಡ್ ಆ ವೇವ್ ಸೌಂಡ್, ವಾವ್, ಇಟ್ ವಾಸ್ ಲೈಕ್ ವಾವ್. ಮಾಡೋದು ನೆನಪಿದ್ದಿದ್ದಿಲ್ಲ, ನಮ್ಮ ಚಂದು ಮ್ಯಾಮ್ ನೆನಪು ಮಾಡಿದ್ರು. ಆ್ಯಂಡ್ ನಾವು ಯಾವ ಫೋರ್ಟ್ಲಿ ಅದು ಬೇಕಲ್ ಫೋರ್ಟಿಗೆ ಹೋಗಿ ಈಗ ಬೇಕಲ್ ಬೀಚಿಗೆ ಬಂದೇವಿ. ಸೊ ಇಲ್ಲಿ ಹ್ಯೂಮಿಡಿಟಿ ಅಂತೂ ಭಾಳ ಹೊಲಸೈತಿ, ಭಾಳ ಕೆಟ್ಟ ಐತಿ. ಅಷ್ಟೇನು ಬಿಸಿಲಿಲ್ಲ, ಬಟ್ ಹ್ಯೂಮಿಡಿಟಿ ಭಾಳ ಐತಿ. ಬಟ್ ಸ್ಟಿಲ್ ಐ ಲೈಕ್ ದಟ್. ಹೌ ಬಟ್ ಯು? ಏನು ಯು ಲೈಕ್ ದಟ್? ಕೇರಳ. ಐ ಮೀನ್ ಲುಕ್ ಎಟ್ ದಟ್. ಸೊ ವಿ ಜಸ್ಟ್ ಚೇಂಜ್ಡ್ our dress. ಅನು ಆ್ಯಂಡ್ ಅನು's ಸಿಸ್ಟರ್. ಸೊ ಕ್ಯೂಟ್. ಯಾಕೆ ಗೋವಾಗೂ ಕಮ್ಮಿ ಇಲ್ಲ ಗುರು.
ನಮಗೆ ಪರ್ಸ್ನಲಿ ಈ ಬೇಕಲ್ ಫೋರ್ಟ್ ಮತ್ತು ಬೇಕಲ್ ಬೀಚ್ ನನಗೆ ಚಂದಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು. ಬಿಕಾಸ್ ಇಲ್ಲಿ ಫುಲ್ ಪೀಸ್ ಆಗಿತ್ತು ಆ್ಯಂಡ್ ಬೀಚ್ ಪಕ್ಕನೇ ಈ ಏಸೆಟಿಕ್ ವೈಬ್ಸ್ ಏನಿತ್ತಲ್ಲ, ದಿಸ್ ವಾಸ್ ಲೈಕ್ ಸೋ ನೈಸ್. ಆ್ಯಂಡ್ ಇಲ್ಲಿ ಒಳಗೆ ಬಂದ ಕೂಡಲೇ ಐ ಮೀನ್ ಬೀಚ್ ಪಕ್ಕನೇ ಫನ್ ಫೇರ್ ಆ್ಯಂಡ್ ಸಮ್ ಈವೆಂಟ್ಸ್ ಆ್ಯಂಡ್ ಸಮ್ ಫುಡ್ ಸ್ಟಾಲ್ಸ್, ಸ್ಕೈ ಡೈನಿಂಗ್, ಎವ್ರಿಥಿಂಗ್ ವಾಸ್ ದೇರ್. ಆ್ಯಂಡ್ ಇಲ್ಲಿ ಕ್ಯಾಮಲ್ ರೈಡ್, ಹಾರ್ಸ್ ರೈಡ್ ಎಲ್ಲ ಇತ್ತು. ಆ್ಯಂಡ್ ವಿ ಹ್ಯಾಡ್ ಸಮ್ ಅಥೆಂಟಿಕ್ ಪ್ಯೂರ್ ಶೇಕ್ಸ್ ಆ್ಯಂಡ್ ಅವಂತೂ ಫುಲ್ ಮಸ್ತ್ ಇದ್ವು. ಸೊ ಬೇಕಲ್ ಬೀಚ್, ಬೇಕಲ್ ಫೋರ್ಟ್ ನೋಡ್ಕೊಂಡು ಈಗ ನಾವು ವಾಪಸ್ ಮನೆಗೆ ಹೊಂಟಿವಿ. ಆ್ಯಂಡ್ ದಿಸ್ ವಿಲ್ ಬಿ ದ ಫಸ್ಟ್ ಆಫ್ ಕೇರಳ ವ್ಲಾಗ್. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ, ಸಿ ಯಾ.